ಚಳಿಗಾಲಕ್ಕೆ, ಮಳೆಗಾಲಕ್ಕೆ ನಾವು ವರ್ಕಿಂಗ್ ವಿಮೆನ್ಸು, ನಾವು ಸ್ಟೂಡೆಂಟ್ಸು, ನಾವು ಪಿ ಜಿಲಿದ್ದೀವಿ, ನಾವು ಬ್ಯಾಚುಲರ್ಸು. ಸೊ ಅಂಥವ್ರಿಗೆ ಹೇಳಿ ಮಾಡಿಸಿದ ಅಡುಗೆ 5 ನಿಮಿಷದಲ್ಲಾಗೋ ಪಟಾಪಟ್ ಅಂತ ಇರೋ ಅಡುಗೆ. ನಾವು ಕಾಫಿ ಟೀ ಕುಡಿಯೋಲ್ಲ. ಹೌದಾ? ಹಾಗಿದ್ರೆ ಇದೇ ಸಾಕು ನಿಮಗೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 5 ನಿಮಿಷದಲ್ಲಾಗೋ ಸೂಪರಾಗಿರೋ ರೆಸಿಪಿ ಇದು. ಸೊ ಈ ಥರ ಒಂದು ಉಂಡೆ ಮಾಡಿಟ್ಕೊಂಡ್ರೆ ಏನು ಗೊತ್ತಾ ಬೋನಸ್ಸು ಎಕ್ಸಲೆಂಟ್ ಆಗಿರುತ್ತೆ ಒಂದು. ಇನ್ನೊಂದು ಘಮ ಅಂತಿರುತ್ತೆ. ಮೂರನೇ ಬೋನಸ್ ಪಾಯಿಂಟ್ ಏನು ಅಂದರೆ 1 ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೊಳ್ಬೋದು. ಒಂದು ಚೂರು ಕೆಡಲ್ಲ. ಸೊ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಧಾರಾಳವಾಗಿ ಒಂದು ಚಮಚ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ತಿಂತಿದ್ರೆ ಸ್ವರ್ಗಕ್ಕೆ ಮೂರೇ ಏಣು. ಆ ಮೂರೇ ಏಣು ಅನ್ನೋ ರೆಸಿಪಿ ನೋಡೋಣ. 5 ನಿಮಿಷದಲ್ಲಾಗೋ ರೆಸಿಪಿ. ಸೊ ಒಂದು ಚಮಚ ತುಪ್ಪ ಧಾರಾಳವಾಗಿ ಹಾಕ್ಕೊಂಡು ಈ ಚಳಿಗೆ, ಈ ಮಳೆಗೆ ಎಲ್ಲರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಯಾರ್ಯಾರಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ ಜಾಸ್ತಿ ಹೊತ್ತು ಅಡುಗೆ ಮನೇಲಿ, ನಾವು ಬ್ಯಾಚುಲರ್ಸು, ನಾವು ಸ್ಟೂಡೆಂಟ್ಸು, ನಾವು ಪಿ ಜಿಲಿದ್ದೀವಿ, ನಮ್ಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಥರ ಒಂದು ಉಂಡೆ ಮಾಡಿಟ್ಕೊಂಡ್ಬಿಟ್ರೆ ಪ್ರತಿದಿನ ಊಟಕ್ಕೂ ಸೈ, ಕಾಫಿ ಟೀಗೂ ಸೈ. ಸೊ ಈ ಅದ್ಭುತವಾದ ಉಂಡೆ ಯಾವ ರೀತಿ ಮಾಡೋದು ಅಂತ ಇವತ್ತಿನ ರೆಸಿಪಿಲಿ ನಾನು ಹೇಮಾ ನಾಗರಾಜ್ ಬ್ಲಾಗ್ಸಿಂದ ಹೇಮಾ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಎಲ್ಲ ಮನೇಲಿರೋ ವಸ್ತುಗಳೇ, ಓಕೆನಾ? ಇಲ್ಲೊಂದು ನಾನ್ ಸ್ಟಿಕ್ ಕಡಾಯಿ ಇಟ್ಬಿಟ್ಟು ಅದಕ್ಕೆ 2 ಚಮಚದಷ್ಟು ತೊಗರಿಬೇಳೆ ಆ್ಯಡ್ ಮಾಡಿದ್ದೀನಿ. ಎಲ್ಲ ಸಿಮ್ಮಲ್ಲಿ ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮ್. ಒಂಚೂರು ಬೆಚ್ಚಗಾಗಿದ್ದ ತಕ್ಷಣ ನಾನು ತೊಗರಿಬೇಳೆ ಇದು ಜಾಸ್ತಿ ಟೈಮ್ ತೊಗೊಳುತ್ತೆ ಫ್ರೈ ಆಗೋಕ್ಕೆ. ಸೊ ಇದನ್ನು ಫಸ್ಟ್ ಹಾಕಿದ್ದೀನಿ. ಸೊ ಅದೇ ಕಪ್ಪಲ್ಲಿ ಯಾವ್ಯಾವ ಕಪ್ ಮೆಜರ್ಮೆಂಟು ಅದೇ ಕಪ್ಪಲ್ಲಿ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ. ಅದು ಗರಿಗರಿಯಾಗಿ ಹಾಕಬೇಕು. ಈಗ ಹೆಂಗೋ ಬಿಸಿಲಿಲ್ಲ, ಚಳಿಗಾಲದಲ್ಲಿ ಈ ಥರ ಮಾಡ್ಕೊಳ್ಳಿ. ಸೊ 5 ನಿಮಿಷದಲ್ಲಾಗೋ ರೆಸಿಪಿ, ಬ್ಯಾಚುಲರ್ಸ್ ರೆಸಿಪಿ, ವರ್ಕಿಂಗ್ ವುಮೆನ್ಸ್ ರೆಸಿಪಿ, ಎಲ್ಲರಿಗೂ ಫೇವ್ರೆಟು. ಕಾಫಿ ಟೀ ಕುಡಿಯೋಲ್ಲ ಅಂತ ಹೇಳ್ತಾರೆ, ಅವ್ರಿಗೂ ಹೇಳಿ ಮಾಡಿಸಿದ ರೆಸಿಪಿ. ಸೊ ಇಲ್ಲಿ 1/4 ಬಟ್ಲಷ್ಟು ತೊಗರಿಬೇಳೆ, 1 ಬಟ್ಲಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡ್ಗೆದು, ಮತ್ತು 1 ಕಪ್ಪಷ್ಟು ಎಲ್ಲ ಒಂದು ಮೆಷರ್ಮೆಂಟ್, 1 ಕಪ್ಪಷ್ಟು ಧನಿಯಾನು ಚೆನ್ನಾಗಿ ಅದು ಬಿಸಿ ಆಗೋವರೆಗೂ ನೋಡಿ, ಮುಟ್ಟೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಥರ ಅದು ಬಿಸಿಯಾಗಿದ ತಕ್ಷಣ ಒಂದೊಂದೇ ಪದಾರ್ಥ ಹಾಕೋಣ. ಈಗ ನಾನಿಲ್ಲಿ 1/4 ಬಟ್ಲಷ್ಟು ಮೆಣಸು ತೊಗೊಂಡಿದ್ದೀನಿ, ಮತ್ತು ಒಂದು ಚಿಕ್ಕ ಗೆಡ್ಡೆ, ಒಂದು 10 ಎಸಳಿರೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಬೆಳ್ಳುಳ್ಳಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು. ಸೊ ಎಲ್ಲ ಚೆನ್ನಾಗಿ ಸಿಮ್ಮಲ್ಲಿ ಲೋ ಫ್ಲೇಮು. ಸೊ ಅದರಲ್ಲಿ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಒಂದು ತೊಟ್ಟು ಎಣ್ಣೆ ಹಾಕಿಲ್ಲ ನಾವಿಲ್ಲಿ. ಸೊ 5 ನಿಮಿಷದಲ್ಲಾಗೋ ರೆಸಿಪಿ ಇದು. ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡೋಣ. ನೀವು ಅವಾಗವಾಗ ಮುಟ್ಟು ನೋಡ್ತೀರಿ, ನಿಮ್ಗೆ ಗರ್ಗರಿ ಆಗಿರೋದು ಗೊತ್ತಾಗುತ್ತೆ. 1/4 ಬಟ್ಲಷ್ಟು ಇಲ್ಲಿ ನಾನು ಜೀರಿಗೆ ತೊಗೊಳ್ತೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ನಾವು ಯಾವ್ಯಾವ ಪದಾರ್ಥ ಹಾಕಿದ್ರಿಂದ ಬೆಳ್ಳುಳ್ಳಿ, ಮೆಣಸು, ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಧನಿಯಾ, ತೊಗರಿಬೇಳೆ. ಇಲ್ಲಿ 1 ಕಪ್ಪಷ್ಟು ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು 1 ಕಪ್ ಹಾಕೋದು ತುಂಬ ರುಚಿ ಇರುತ್ತೆ. ಇದು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಆಗಲಿ. ಎಲ್ಲ ಸಿಮ್ಮಲ್ಲಿ ಫ್ರೈ ಆಗಬೇಕು. ಸೊ ನಾನಿಲ್ಲಿ ಫ್ಲೇಮ್ ಆಫ್ ಮಾಡಿದ್ದೀನಿ ಈ ಸ್ಟೇಜಲ್ಲಿ, ಯಾಕಂದರೆ ಆ ಶಾಖನೇ ಸಾಕು. ಮತ್ತು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿ, ತೆಂಗಿನಕಾಯಿ ಬೇಡ, ಕೊಬ್ಬರಿನ ತುರಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ನಮ್ಗೆ ಅಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ಉಂಡೆ. ಸೊ ಈ ಥರ ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಆದಷ್ಟು ಫ್ಲೇಮ್ನ ಲೋ ಮಾಡ್ಕೊಳ್ಳೋ. ಮತ್ತು ಇಲ್ಲಿ ಒಂದು 1/4 ಕಪ್ಪಷ್ಟು ನಾನಿಲ್ಲಿ ಹುಣಸೆಹಣ್ಣು ಹಾಕಿದ್ದೀನಿ, ಅದು ಸ್ಕಿಪ್ ಆಗೋಗಿದೆ. ಹುಣಸೆಹಣ್ಣು ನೋಡಿ ಹಾಕಿದ್ದೀನಿ, ಹುಣಸೆಹಣ್ಣು ನಿಮ್ಗೆ ಕಾಣಿಸ್ತಿರ್ಬೋದು. ಒಂದು 1/4 ಕಪ್ಪಷ್ಟು ಹುಣಸೆಹಣ್ಣು ಹಾಕೋಣ, ಅದು ಸ್ಕಿಪ್ ಆಗೋಗಿದೆ. ಮತ್ತು 2ರಿಂದ 3 ಚಮಚ ನಿಮ್ಮ ಹತ್ರ ಗೆಡ್ಡೆ ಇದು ಬರುತ್ತಲ್ಲ ಇಂಗು, ಅದಿದ್ರೂ ಹಾಕ್ಬೋದು, ಗೆಡ್ಡೆ ಇಂಗು. ಇಲ್ಲಾಂದರೆ ಅಂದರೆ ಪೌಡರ್ ಫಾರ್ಮ್ ಇದೆ, ಹಾಕ್ಕೊಂಡು ಅದಕ್ಕೊಂದು ಅರ್ಧದಿಂದ 3/4 ಚಮಚದಷ್ಟು ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಹುಣಸೆಹಣ್ಣು, ಬೆಲ್ಲ ಮತ್ತು ಇಂಗು, ಬೆಳ್ಳುಳ್ಳಿ, ಮೆಣಸು, ಬ್ಯಾಡಗೆ ಮೆಣಸಿನ್ಕಾಯಿ, ಮತ್ತು ತೊಗರಿಬೇಳೆ, ಧನಿಯಾ, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಅದೇ ಹೇಳಿದ್ನಲ್ಲ ನಿಮಗೆ, ಮತ್ತು ಕೊಬ್ಬರಿ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸಿಲಿ ಆಡಿಸೋಣ ಚಟ್ನಿ ಜಾರಲ್ಲಿ. ಇದಕ್ಕೆ ಒಂದು ತೊಟ್ಟು ನೀರು ಆ್ಯಡ್ ಮಾಡ್ತಿಲ್ಲ. ಇಲ್ಲಿ ನಾನು ಹಿಮಾಲಯನ್ ಪಿಂಕ್ ಸಾಲ್ಟ್ ಬಳಕೆ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಯಾವುದಾದ್ರು ನಾರ್ಮಲ್ ಸಾಲ್ಟು ಹಾಕ್ಕೊಳ್ಬೋದು. ಕಲ್ಲುಪ್ಪು ಹಾಕಿದ್ರೆ ಇನ್ನೂ ರುಚಿ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಸೊ ನೋಡಿ ನಮಗೆ ಇದು ತರ್ತರಿಯಾಗಿ ರೆಡಿಯಾಗಿದೆ. ಈ ನಾನು ಹೇಳ್ದಂಗೆ 1 ತಿಂಗಳು ಇಡಬೇಕಿದು. ಇದಕ್ಕೆ ನಾನು 2ರಿಂದ 3 ಚಮಚದಷ್ಟು ನಾನಿಲ್ಲಿ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಬಳಕೆ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ರಿಫೈನ್ಡ್ ಆಯಿಲ್ ಸಹ ಹಾಕ್ಕೊಳ್ಬೋದು. ಸಾಸಿವೆ ಎಣ್ಣೆ ಟೇಸ್ಟ್ ಜೊತೆಗೆ ನಮಗೆ ಪ್ರಿಸರ್ವೇಟಿವ್ ಆಗೂ ಕೆಲಸ ಮಾಡುತ್ತೆ. 1 ತಿಂಗಳವರೆಗೂ ಇರುತ್ತೆ. ಸೊ ಏನೂ ಆಗೋಲ್ಲ. ಈ ಅದ್ಭುತವಾದ ಉಂಡೆನ ನಿಮ್ಮನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಗೇನು ಅನಿಸ್ತು ಅಂತ. ಈ ಚಳಿಗಾಲಕ್ಕೆ, ಮಳೆಗಾಲಕ್ಕೆ, ಬ್ಯಾಚುಲರ್ಸ್ಗೆ, ವರ್ಕಿಂಗ್ ವುಮೆನ್ಸ್ಗೆ, ಸ್ಟೂಡೆಂಟ್ಸ್ಗೆ, ಪಿ ಜಿಲಿರೋರಿಗೆ, ಕಾಫಿ ಟೀ ಕುಡಿಯೋಲ್ಲ ಅನ್ನೋರಿಗೆ, ಜಾಸ್ತಿ ಹೊತ್ತು ನಮ್ಮ ಕೈಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಡುಗೆ ಮನೇಲಿ ಅನ್ನೋರಿಗೆ ಹೇಳಿ ಮಾಡಿಸಿದ ಅಡುಗೆ. ಸೊ ಈ ಉಂಡೆನ ಯಾವ ರೀತಿ ಕಟ್ಟೋದು ಅಂತ ನಾನು ನಿಮ್ಮ ಜೊತೆ ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ವೀಡಿಯೋಗೆ ಹೋಗೋಣ.
ಸೊ ಈ ಥರ ಚಟ್ನಿ ಜಾರಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನು ಗ್ರೈಂಡ್ ಮಾಡಿ. ಸೊ ನಾವು ಎಣ್ಣೆ ಹಾಕೋದ್ರಿಂದ 1 ತಿಂಗಳಲ್ಲ 2 ತಿಂಗಳಿಟ್ಟರು ಏನೂ ಆಗಲ್ಲ. ಅದೇ ನಾವು ನೀರು ಹಾಕ್ಬಿಟ್ರೆ 1 ವಾರ ಸಹ ಇರಲ್ಲ. ಸೊ ಈ ಥರ ಉಂಡೆನ ಗಟ್ಟಿ ಕಟ್ಕೊಂಡು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಹೊರಗಡೆನೇ ಇಡ್ಬೋದು. ಸೊ ಯಾವ ರೀತಿ ರಸಮ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾನ್ ಸ್ಟಿಕ್ ಕಡೆಗೆ 1 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಈಗಾಗಲೇ ಜೀರಿಗೆ, ಕರ್ಬೇವಿನ ಸೊಪ್ಪೆಲ್ಲ ಇದೆ ನಮ್ಮ ಉಂಡೆಲಿ. ಈಗ ಎಷ್ಟು ಬೇಕೋ ಅಷ್ಟು ಉಂಡೆ ಹಾಕ್ಕೊಳ್ಳಿ. ಇದು ನಾನು ಒಬ್ಬರಿಗೆ ರಸಮ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಈ ಥರ ಎಷ್ಟು ಬೇಕೋ ಅಷ್ಟು ನೀರು ಧಾರಾಳವಾಗಿ ಹಾಕಿ ಅದು ಒಂದು ಕುದಿ ಬರಲಿ. ಆವಾಗ ಎಕ್ಸಲೆಂಟಾಗಿರೋ ನಿಮಗೆ ಪರಿಮಳ ಬರುತ್ತೆ. ಆ ಪರಿಮಳ ನೋಡ್ತಿದ್ರೆ ಆಗಲೇ ಕುಡಿಬೇಕು ಅನಿಸುತ್ತೆ. ಅಷ್ಟು ಎಕ್ಸಲೆಂಟಾಗಿರುತ್ತೆ ಅದು ಸ್ವಾದ. ಇದಕ್ಕೆ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೀವೆಷ್ಟು ಕೊತ್ತಂಬರಿ ಹಾಕ್ಕೊಂಡ್ರೂ ಅಷ್ಟು ಚೆನ್ನಾಗಿರುತ್ತೆ. ನಾವು ಕಾಫಿ ಟೀ ಕುಡಿಯೋಲ್ಲ ಅಂದರೆ ಇದನ್ನೇ ಲೋಟಕ್ಕೆ ಬಗ್ಗಿಸ್ಕೊಂಡು ಕುಡೀರಿ. ಬಿಸಿ ಬಿಸಿ ಕುಡೀರಿ. ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಇದೆ ಅಂತ. ಸೊ ಸೂಪರಾಗಿದೆ. ಸೊ ಬನ್ನಿ ಇದು ಅನ್ನಕ್ಕೆ ಕಲಿಸಿದ್ರೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಅನ್ನಕ್ಕೆ 1 ಚಮಚ ತುಪ್ಪ ಹಾಕ್ಬಿಟ್ಟು ಧಾರಾಳವಾಗಿ ಈ ರಸಮ್ ಹಾಕ್ಕೊಳ್ಳಿ. 5 ಮಿನಿಟ್ಸ್ ರಸಮ್ ಉಂಡೆನ. ಸೊ ನಮಗೆ ರಸಮು ತೆಳ್ಳಗಿದೆ ಅಂದರೆ ಇದಕ್ಕೆ ಒಂದಿಷ್ಟು ಉಂಡೆನ ಕಲಸಿ ಗಟ್ಟಿಗೆ ಮಾಡ್ಕೊಂಡು ಸಹ ತಿನ್ಬೋದು. ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವತ್ತಿನ ರೆಸಿಪಿ ಯಾವ ರೀತಿ ಇತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಅಕಸ್ಮಾತ್ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ಉಂಡೆ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು. ಹೋಗಿ ಬರಲಾ? ಎಲ್ಲರಿಗೂ ನಮಸ್ಕಾರ.